ನಮಸ್ಕಾರ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರದಲ್ಲಿ ನಟ ದರ್ಶನ್ ಇಂತಹದೊಂದು ಕೃತ್ಯದಲ್ಲಿ ಭಾಗಿಯಾಗಿ ರಾಜ್ಯದ ಜನತೆಗೆ ಒಂದು ಶಾಕ್ ನೀಡಿದ್ರು. ಅದೇ ರೀತಿಯಾಗಿ ಈಗ ದರ್ಶನ್ ಅವರಿಗೂ ಮತ್ತಷ್ಟು ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಂಧನದ ನಂತರದಲ್ಲಿ ಈ ಒಂದು ಕೇಸ್ಗೆ ಹೊಸದಾಗಿ 8 IPC ಸೆಕ್ಷನ್ ಸೇರ್ಪಡೆಗೊಳಿಸಲಾಗಿದೆ. ಹೀಗಾಗಿ ಈ ಒಂದು ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಯಾಗಿದೆ. ಅಲ್ಲದೆ 3ನೇ ಬಾರಿಗೆ ದರ್ಶನ್ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ನಟ ದರ್ಶನ್ ಸೇರಿ ಆರೋಪಿಗಳಾದ ವಿನಯ್, ಪ್ರದೂಷ್, ನಾಗರಾಜ್, ಲಕ್ಷ್ಮಣ್ ಹಾಗೆ ಧನ್ರಾಜ್ ಇವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಇನ್ನು ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಇದೇ ಪ್ರಕರಣ ರಾಜ್ಯ ಸಂಪುಟ ಸಭೆಯಲ್ಲೂ ಸದ್ದು ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ನಟ ದರ್ಶನ್ ಮತ್ತು ಇತರೆ ಆರೋಪಿಗಳ ವಿಚಾರ ಬಲು ಜೋರಾಗಿ ಸದ್ದು ಮಾಡಿದೆ. ಇಂತಹ ಕ್ರೌರ್ಯವನ್ನ ಹಿಂದೆಂದೂ ನಾನು ನೋಡಿರಲಿಲ್ಲ ಅಂತ ಸ್ವತಃ CM ಸಿದ್ದರಾಮಯ್ಯ ಅವರೇ ಬೆಚ್ಚಿ ಬಿದ್ದಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನ ಒಂದಷ್ಟು ಸಚಿವರಿಗೆ ಸ್ವತಃ ಮುಖ್ಯಮಂತ್ರಿ ಈ ವಿಚಾರದಲ್ಲಿ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ನಮ್ಮ ಶಾಸಕರು ಅಥವಾ ಸಚಿವರು ಯಾರೇ ಆಗಲಿ ತುಟಿ ಬಿಚ್ಚಬಾರದು, ಪರ ವಿರೋಧದ ಚರ್ಚೆಗಳನ್ನು ಮಾಡಬಾರದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈಗಾಗಲೇ ಸರ್ಕಾರ ಆರೋಪಿಗಳ ವಿರುದ್ಧವಾಗಿ ವಾದವನ್ನು ಮಾಡೋದಕ್ಕೆ SPP ಆಗಿ ಪ್ರಸನ್ನ ಕುಮಾರ್ ಅವರನ್ನು ನೇಮಕ ಮಾಡಿದೆ. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದ್ರೆ ಸರ್ಕಾರ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಇನ್ನು ನಟ ದರ್ಶನ್ ಬಂಧನ ಆದ ನಂತರದಲ್ಲಿ ಅವರ ಮೇಲೆ ಈಗಾಗಲೇ ಹಲವು ಆರೋಪಗಳು ಕೇಳಿ ಬಂದಿದೆ. ಈ ನಡುವೆ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬೇರೆ ಬೇರೆಯವರ ಮೇಲೆ ಹಲ್ಲೆ ಮಾಡಿದ ಆರೋಪವೂ ಸಹ ಕೇಳಿ ಬಂದಿದೆ. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳು ವೈರಲ್ ಆಗಿದೆ. ಅದರಲ್ಲಿ ಒಂದು ಬಹಳ ಸದ್ದು ಮಾಡ್ತಾ ಇರೋದು, ದರ್ಶನ್ ಅವರು ಈ ರೀತಿಯಾಗಿ ಕೂಡ ಮಾತನಾಡ್ತಾರ ಅನ್ನುವಂತೆ ಒಂದು ಆಡಿಯೋ ವೈರಲ್ ಆಗಿದೆ. ಈಗಾಗಲೇ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಕ್ರೌರ್ಯ ಮೆರೆದಿದ್ರು ಅನ್ನೋದು ಎಲ್ಲರ ಕಣ್ಣ ಮುಂದೆ ಇದೆ. ಈಗಾಗಲೇ ರಾಜ್ಯಾದ್ಯಂತ ಒಂದು ರೀತಿ ಆಕ್ರೋಶ ಮೂಡ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲೂ ಭಾರಿ ಚರ್ಚೆ ನಡೀತಾ ಇದೆ. ಹೀಗಿರುವಾಗಲೇ ಈ ಒಂದು ಆಡಿಯೋ ಈಗ ಮುನ್ನೆಲೆಗೆ ಬಂದಿದೆ. ನಟ ದರ್ಶನ್ ಅವರದ್ದು ಎನ್ನಲಾದ ಒಂದು ಆಡಿಯೋದಲ್ಲಿ ತಮ್ಮ ಮಗನ ಬಗ್ಗೆ ಅವರು ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಏನದು ಆಡಿಯೋ? ಯಾಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ? ಅಂಥದ್ದೇನಿದೆ ಆ ಆಡಿಯೋದಲ್ಲಿ? ನಿಜಕ್ಕೂ ಅದು ದರ್ಶನ್ ಅವರೇ ಹೇಳಿರುವಂಥದ್ದ? ದರ್ಶನ್ ಅವರಿಗೆ ಸಂಬಂಧಪಟ್ಟಿದ್ದ? ಮತ್ತೊಂದು ಕಡೆ ಪ್ರಕರಣದಲ್ಲಿ ಏನಾಗ್ತಾ ಇದೆ ಆ ಎಲ್ಲದರ ಬಗ್ಗೆ ಒಂದು ಮಾಹಿತಿ ಇದೆ, ನೋಡೋಣ. ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಪ್ರಕರಣದ ಕುರಿತಾಗಿ ಸಂಪುಟ ಸಭೆಯಲ್ಲೂ ಸಹ ಚರ್ಚೆ ಆಗಿದೆ ಎನ್ನಲಾಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಯವರೇ ಈ ಒಂದು ಪ್ರಕರಣದ ಭೀಕರತೆಯನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಇದೆ. ನಟ ದರ್ಶನ್ ಹಾಗೆ ಆತನ ಸಹಚರರು ರೇಣುಕಾಸ್ವಾಮಿಯ ಮೇಲೆ ಯಾವ ರೀತಿಯ ಕ್ರೌರ್ಯವನ್ನು ಮೆರೆದಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಇದೀಗ ಅಧಿಕೃತವಾದಂತಹ ಫೋಟೋಗಳನ್ನು ಸಹ ರಿಲೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ ಇರುವಂತಹ ಗಾಯದ ಗುರುತುಗಳು, ಅಧಿಕೃತವಾದ ಮರಣೋತ್ತರ ಪರೀಕ್ಷೆಯ ವರದಿ ಬೆಚ್ಚಿ ಬೀಳಿಸುವಂತಿದೆ. ನಟ ದರ್ಶನ್ ಸಹ ಈ ಒಂದು ಕ್ರೌರ್ಯವನ್ನ ಮೆರೆದಿದ್ದಾರೆ. ಮೃತನ ಎದೆ, ವೃಷಣದ ಮೇಲೆ ಕಾಲಿಟ್ಟು ದರ್ಶನ್ ಕ್ರೌರ್ಯ ಮೆರೆದಿದ್ರು ಅನ್ನೋದು ಆಘಾತಕಾರಿಯಾದಂತಹ ಸಂಗತಿ ಈಗ ಬಯಲಾಗಿದೆ. ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿ ಆ 15 ಮಂದಿ ಸಹಚರರನ್ನ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಗ ರೇಣುಕಾಸ್ವಾಮಿ ಮೇಲೆ ಯಾರ್ಯಾರೆಲ್ಲ ಹಲ್ಲೆ ಮಾಡಿದ್ರು, ಎಲ್ಲೆಲ್ಲಿ ಚುಚ್ಚಿದ್ದಾರೆ, ಯಾವ ರೀತಿ ಆತನ ಮೇಲೆ ವಿಕೃತಿಯನ್ನು ಮೆರೆದಿದ್ರು, ಆ ಎಲ್ಲ ಹಲ್ಲೆಯ ಬೀಭತ್ಸ ಕೃತ್ಯಗಳನ್ನು ಒಂದೊಂದಾಗಿ ಬಾಯ್ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರು ಈ ಎಲ್ಲ ಸಾಕ್ಷಿಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಒಟ್ಟು 3 ಹಂತದಲ್ಲಿ ರೇಣುಕಾಸ್ವಾಮಿಯ ಮೇಲೆ ಈ ಒಂದು ಗ್ಯಾಂಗ್ ಹಲ್ಲೆಯನ್ನು ನಡೆಸಿದೆ. ಇನ್ನು ಪ್ರಕರಣದಲ್ಲಿ ಬಂಧನ ಆದ ನಂತರದಲ್ಲಿ ನಟ ದರ್ಶನ್ ಅವರ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಶಾಂತ್ ಸಂಬರ್ಗಿ ದಿನಕ್ಕೊಂದು ಆರೋಪವನ್ನು ಮಾಡ್ತಿದ್ದಾರೆ. 2-3 ದಿನಗಳ ಹಿಂದಷ್ಟೇ ನಟ ದರ್ಶನ್ ಅವರೇ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕನ ಹೃದಯಾಘಾತಕ್ಕೆ ಕಾರಣ ಆದ್ರು ಅಂತ ಹೇಳಿದರು. ಇದಾದ ನಂತರದಲ್ಲಿ ಮತ್ತೆರಡು ಗಂಭೀರ ಆರೋಪ ಮಾಡಿದ್ದಾರೆ. 3 ವರ್ಷಗಳ ಹಿಂದೆ ಒಬ್ಬಳು ಖ್ಯಾತ ಕನ್ನಡದ ಚಲನಚಿತ್ರ ನಟಿ ದರ್ಶನ್ನೊಡನೆ ಚಿತ್ರೀಕರಣ ವೇಳೆಯಲ್ಲಿ ತಾನು ಸಸ್ಯಾಹಾರಿ, ಸಾತ್ವಿಕ ಊಟ ಬೇಕು ಅಂತ ಕೇಳಿದಾಗಲೂ ಅವಳ ಮಾತನ್ನ ಲೆಕ್ಕಿಸದೆ ಈ ದೈತ್ಯಾಕಾರನ ಸೂಚನೆಯಂತೆ ಮಧ್ಯಾಹ್ನದ ಊಟದಲ್ಲಿ ಮಾಂಸವನ್ನು ಬೆರೆಸಿ ನೀಡಲಾಯಿತು. ಇವಳು ಅದನ್ನು ತಿನ್ನುವಂತಹ ಸಂದರ್ಭದಲ್ಲಿ ಈ ದುರಾತ್ಮ ದುರ್ಯೋಧನನಂತೆ ಗಹಗಹಿಸಿ ನಕ್ಕನಂತೆ. ಇವನೊಬ್ಬ ಮೃಗ ಅಂತ ಬರೆದುಕೊಂಡಿದ್ದಾರೆ, ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಹಿಂಸೆ ಮತ್ತು ಕೊಲೆ ಮಾಡುವ ಮುನ್ನ ಅಮಾಯಕ ರೇಣುಕಾಸ್ವಾಮಿಗೆ ತಾನು ಲಿಂಗಾಯತ ಮತ್ತು ಸಸ್ಯಾಹಾರಿ ಅಂತ ಗೋಗರದ್ರು ಕೇಳದೆ ಬಲವಂತವಾಗಿ ಚಿಕನ್ ಪೀಸ್ ಬಾಯಿಗೆ ತುರುಕಿದ್ರು ಈ ರೌಡಿ ಬಾಸ್ ಅಂತ ಪ್ರಶಾಂತ್ ಸಂಬರ್ಕಿ ಅವರು ಬರೆದುಕೊಂಡಿದ್ದಾರೆ. ಇನ್ನು ಮಾಧ್ಯಮಕ್ಕೂ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಆ ಒಂದು ಹೇಳಿಕೆಯಲ್ಲಿ, ನಾನು 20 ವರ್ಷಗಳ ಕಾಲ ಚಿತ್ರರಂಗದಲ್ಲಿದ್ದೆ. ನಾನು ಇದುವರೆಗೂ ದರ್ಶನ್ ಜೊತೆಗೆ ಸೆಲ್ಫಿ ತೆಗೆದುಕೊಂಡಿಲ್ಲ, ಸಿನಿಮಾವನ್ನು ಕೂಡ ಮಾಡಿಲ್ಲ, ಭೇಟಿಯೂ ಆಗಿಲ್ಲ. ಭಗವಂತನೇ ನನ್ನನ್ನು ದುಷ್ಟರಿಂದ ದೂರ ಇಟ್ಟಿರಬಹುದು ಅಂತ ಪ್ರಶಾಂತ್ ಸಂಬರ್ಗಿ ಹೇಳ್ಕೊಂಡಿದ್ದಾರೆ.
ಇನ್ನು 6 ಅಡಿ ದೈತ್ಯಾಕಾರನ ಕರ್ಮಕಾಂಡ ಎಂಬ ಶೀರ್ಷಿಕೆಯಲ್ಲಿ ನಿತ್ಯವೂ ದರ್ಶನ್ ಕುರಿತಾಗಿ ಒಂದೊಂದು ಕರಾಳ ಕಥೆಯನ್ನ ಪ್ರಶಾಂತ್ ಸಂಬರ್ಗಿ ಅವರು ಬಹಿರಂಗಪಡಿಸ್ತಿದ್ದಾರೆ. ಇವತ್ತೂ ಸಹ ಅವರು ಮತ್ತೊಂದು ಗಂಭೀರ ಆರೋಪವನ್ನು ಮಾಡುತ್ತಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಏನು ಎತ್ತ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪ್ರಶಾಂತ್ ಸಂಬರ್ಗಿ ಅವರೇ ಹೇಳಬೇಕಾಗಿದೆ. ಈಗಾಗಲೇ 2 ಕರ್ಮಕಾಂಡಗಳನ್ನು ಬಿಚ್ಚಿಟ್ಟಿರುವಂತಹ ಪ್ರಶಾಂತ್ ಸಂಬರ್ಗಿ ಅವರು ಇದೀಗ 3ನೇ ಕರ್ಮಕಾಂಡವನ್ನು ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಇದರಲ್ಲೇನು ಹೇಳ್ಕೊಂಡಿದ್ದಾರೆ ಅದನ್ನು ಹೇಳ್ತೀನಿ ಕೇಳಿ. ಮುಂದುವರೆದ ದಚ್ಚುವಿನ ಕರ್ಮಕಾಂಡ ಭಾಗ 3 ಅನ್ನುವ ಶೀರ್ಷಿಕೆಯೊಂದಿಗೆ ಬರವಣಿಗೆ ಆರಂಭಿಸಿರುವಂತಹ ಸಂಬರ್ಗಿ ಅವರು ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಲಿ. ಈ ಘಟನೆ ನಡೆದಿದ್ದು 2019ರಲ್ಲಿ. ಈ 6 ಅಡಿ ದೈತ್ಯಾಕಾರದ ಮೃಗ ಸ್ನೇಹ ಮತ್ತು ಮಾನವೀಯತೆಯ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿದನು. ಅವತ್ತು ಒಂದು ಕಾಲದಲ್ಲಿ ಇವನ ಕುಚಿಕ್ಕು ಸ್ಯಾಂಡಲ್ವುಡ್ ಸ್ಟಾರ್ ಹೀರೋ ಗೆಳೆಯನ ಹೆಂಡತಿಗೆ ರಾತ್ರಿಯಲ್ಲಿ ಬೆದರಿಕೆ ಮತ್ತು ಎಚ್ಚರಿಕೆಯ ಧ್ವನಿ ಸಂದೇಶವನ್ನು ಕಳುಹಿಸಿಬಿಟ್ಟ. ಅದರಲ್ಲಿ ಹೇಳ್ತಾನೆ, ನಿಮ್ಮ ಸ್ಟಾರ್ ಪತಿ ಯಾವುದೇ ಕಾರಣಕ್ಕೂ ನನ್ನ ಅಭಿಮಾನಿ ಬಳಗವನ್ನು ಸಂಪರ್ಕಿಸದಂತೆ ನೋಡಿಕೋ, ಇಲ್ಲಾಂದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ. ನಶೆಯಲ್ಲಿ ಇವನ ದೊಡ್ಡ ಮೋರಿ ಬಾಯಿಗೆ ಹೆಣ್ಣು ಗಂಡು ಬೆಲೆನೇ ಇರಲ್ಲ. ಏನೇನೋ ಕೆಟ್ಟ ಮಾತು ಹೇಳಿರ್ತಾನೋ, ಇವನ ಜಾಯಮಾನವೇ ಇಷ್ಟು, ಕೀಳು ಮನಸ್ಥಿತಿಯ ಕ್ರಿಮಿ ಅಂತ ಸಂಬರ್ಗಿ ಕಿಡಿಕಾರಿದ್ದಾರೆ. ಈ ರೀತಿಯಾಗಿ ದಿನಕ್ಕೊಂದು ಅವರು ಆರೋಪವನ್ನು ಮಾಡ್ತಿರೋದು ಹಲವು ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ. ಹಾಗಾದರೆ ಆ ಹೃದಯಾಘಾತ ಆದಂತಹ ಸಂಗೀತ ನಿರ್ದೇಶಕ ಯಾರು, ಅಥವಾ ಇನ್ನೊಂದು ಭಾಗದಲ್ಲಿ ಹೇಳಿದಂತಹ ಆ ಕುಚಿಕು ಗೆಳೆಯ ಯಾರು, ಆ ಸ್ಟಾರ್ ನಟ ಯಾರು, ಈ ರೀತಿಯಾಗೆಲ್ಲ ಚರ್ಚೆ ನಡೀತಾ ಇದೆ, ಊಹಾಪೋಹಗಳಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿ ಪ್ರಶಾಂತ್ ಸಂಬರ್ಗಿ ಅವರು ಯಾರು ಏನು ಎತ್ತ ಅನ್ನೋದರ ಜೊತೆಗೆ ಈ ಆರೋಪಗಳಿಗೆ ಸಾಕ್ಷಿಗಳನ್ನು ಸಹ ಬಹಿರಂಗಪಡಿಸಬೇಕಾಗಿದೆ. ಕೇವಲ ಇದಿಷ್ಟೇ ಅಲ್ಲದೆ ಅಪಾರ್ಟ್ಮೆಂಟ್ ಬಗ್ಗೆಯೂ ಒಂದು ರಹಸ್ಯವನ್ನು ಹೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ವಾಸವಿರುವಂತಹ ಅಪಾರ್ಟ್ಮೆಂಟ್ನಲ್ಲಿಯೇ ಪ್ರಶಾಂತ್ ಸಂಬರ್ಗಿ ಅವರು ಕೂಡ ವಾಸವಿದ್ದಾರಂತೆ. ಅಲ್ಲಿಂದ ಪ್ರತಿದಿನ ದರ್ಶನ್ ಏನಾದರೂ ಅವಾಂತರವನ್ನು ಸೃಷ್ಟಿಸ್ತಿರ್ತಾರೆ ಅಂತ ಪ್ರಶಾಂತ್ ಸಂಬರ್ಗಿ ಅವರು ಆರೋಪವನ್ನು ಮಾಡ್ತಿದ್ದಾರೆ. ದರ್ಶನ್ ಮೊದಲನೇ ಪತ್ನಿ ಇರುವಂತಹ ಅಪಾರ್ಟ್ಮೆಂಟ್ನಲ್ಲಿ ನಾನು ವಾಸವಿದ್ದೇನೆ. ಅಲ್ಲಿ ದಿನಾ ಒಂದು ಕರ್ಮಕಾಂಡವಿರುತ್ತೆ. ಅದು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಬರುತ್ತೆ. ಕಡಿಮೆ ಅಂದರೂ ಒಂದು 10 ದೂರು ಆ ಕುಟುಂಬದ ಮೇಲಂತೂ ಇದೆ. ಅಂದರೂ ನಮಗೆ ಹೋಗಿ ಮಾತನಾಡಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ಮಾಧ್ಯಮಕ್ಕೆ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇದಲ್ಲದೆ ದರ್ಶನ್ ಅವರು ಹಗಲು ಹೊತ್ತಿನಲ್ಲಿ ವಿಜಯಲಕ್ಷ್ಮಿ ಇರುತ್ತಿದ್ದ ಅಪಾರ್ಟ್ಮೆಂಟ್ನಲ್ಲಿ ಬರ್ತಾ ಇರಲಿಲ್ಲ. ಅವರು ಬರ್ತಾ ಇದ್ದಿದ್ದೇ ದೆವ್ವ ಓಡಾಡುವ ಸಮಯದಲ್ಲಿ. ದೆವ್ವ ಓಡಾಡುವ ಸಮಯ ಅಂದರೆ ರಾತ್ರಿ 10 ಗಂಟೆಯ ನಂತರ ಬೆಳಗ್ಗೆ 2 ಗಂಟೆವರೆಗೂ. ಆ ಟೈಮ್ನಲ್ಲಿ ನಾವು ಗಾಢ ನಿದ್ರೆಗೆ ಜಾರಿರ್ತೇವೆ. ಆ ಟೈಮ್ನಲ್ಲಿ ಹೀಗಾಗಿ ಹೋಯಿತು, ಸೆಕ್ಯೂರಿಟಿ ಗಾರ್ಡ್ ಹೊಡೆದು ಬಿಟ್ರು, ಬರೀ ಇಂತಹದ್ದೇ ಕೇಳ್ತಾ ಇದ್ವಿ. ಅದು ಬಿಟ್ಟರೆ ಯಾವತ್ತೂ ಮುಖಾಮುಖಿ ನೋಡಿಲ್ಲ ಅಂತ ಪ್ರಶಾಂತ್ ಸಂಬರ್ಗಿ ಹೇಳ್ಕೊಂಡಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲದೆ ನಟ ದರ್ಶನ್ ಅವರ ಹಿಸ್ಟ್ರಿ ಬಗ್ಗೆ ಮಾತನಾಡಿದ್ದಾರೆ. ಜೊತೆಗೆ ಒಂದು ಆಡಿಯೋ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇದರಲ್ಲಿ ಪವಿತ್ರ ಗೌಡ ವಿಚಾರದ ಬಗ್ಗೆಯೂ ಅವರು ಮಾತನಾಡಿದ್ದಾರೆ. ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಈ ಆಡಿಯೋ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಯಾವಾಗ ದರ್ಶನ್ ನಾನು ಇನ್ನೊಂದು ಮಗುವನ್ನು ಮಾಡಿಕೊಳ್ತೇನೆ, ನೀನ್ಯಾರು ತಡೆಯೋದಕ್ಕೆ ಅನ್ನುವ ವಿಜಯಲಕ್ಷ್ಮಿ ಅವರಿಗೆ ಬೈದಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಯಿತೋ, ಆಗ ಇನ್ನೊಬ್ಬರು ಯಾರೋ ಇದ್ದಾರೆ ಅನ್ನೋದು ಗೊತ್ತಾಯಿತು ಅಂತ ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ. ಈ ಒಂದು ಹೇಳಿಕೆ ವೈರಲ್ ಆಗ್ತಿದ್ದ ಹಾಗೆ ಆ ಆಡಿಯೋ ಯಾವುದು ಅಂತ ಇದೀಗ ನೆಟ್ಟಿಗರು ಹುಡುಕಾಟವನ್ನು ಶುರು ಮಾಡಿದ್ರು. ಅದೇ ಆಡಿಯೋ ಈಗ ವೈರಲ್ ಆಗಿದೆ. ಮೊದಲು ವೈರಲ್ ಆಗಿರುವ ಆ ಆಡಿಯೋವನ್ನು ಕೇಳಿ. ನಾಳೆನೆ ಅವಳನ್ನ ಕರ್ಕೊಂಡು ಇಷ್ಟ ದಿನ ಅವಳ ಹತ್ರ ಮಗು ಮಾಡ್ಕೊಳ್ಳೋದು ಬೇಡ, ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ. ನಿನ್ಗೆ ವಿಜಿ ದರ್ಶನ್ ಬೇಕು. ಅವ್ನು ಎಷ್ಟ್ ಜನ ಜೊತೆ ಹೋಗ್ಬಿಟ್ಟು ಯಾವನ ಹತ್ರ ಇಸ್ಕೊಂಬಂದೆ, ತುಣ್ಣೆ ನಂದೇ ಬಿಟ್ಟವನ ಇಲ್ಲ ನಿನ್ನ ಕ್ಲಾಸ್ಮೇಟ್ ಗಳು ಬಿಟ್ಟವನ? ಅವನು ಎಲ್ಲರೂ ಕೇಳಿಸ್ಕೊಳ್ತಾ ಇರ್ಬೇಕು. ನಮ್ಮನ್ ಇದು ನಿನ್ ಕಿವಿಲ್ ಇರ್ಬೇಕು. ನೀನ್ ನಮ್ಮನ್ ಪೊಲೀಸ್ ಕೊಡ್ತೀಯಾ? ನಿನ್ ನಮ್ಮನ್ ಬಂದ್ ಅವ್ನ ಪೊಲೀಸ್ ಮುಂದೆ ನೀನ್ ನಮ್ಮನ್ ಕೇಳ್ಬಿಟ್ಟು ಹೋಗ್ಬಿಡ್ತೀನಿ. ಇದ್ರೆ ಅವ್ನ ನಮ್ಮನ್ ನೆಮ್ಮದಿ ಆಗಿರ್ಬೇಕು, ಇಲ್ಲಾಂದ್ರೆ ನಿನ್ನ. ಇದೇ ಆಡಿಯೋದ ಬಗ್ಗೆ ಪ್ರಶಾಂತ್ ಸಂಬರ್ಗಿ ಅವರು ಮಾತನಾಡಿದ್ದಾರೆ. ಇನ್ನೊಂದು ಮಗು ಮಾಡಿಕೊಳ್ತೇನೆ ಅಂತ ದರ್ಶನ್ ರಾಜಾರೋಷವಾಗಿ ತಮ್ಮ ಫ್ಯಾಮಿಲಿಯನ್ನ ದ್ವೇಷಿಸ್ತಾರೋ ಆವಾಗ ನಮಗೆ ಗೊತ್ತಾಗಿದ್ದು ಇನ್ನೊಂದು ಯಾರೋ ಹೆಂಗಸು ಇದ್ದಾರೆ ಅಂತ. ಅವಾಗಲೇ ನಮಗೆ ಈ ಪವಿತ್ರ ಗೌಡ ಯಾರು ಏನು ಅನ್ನೋದನ್ನು ಗೂಗಲ್ ಸರ್ಚ್ನಿಂದ ಗೊತ್ತಾಯಿತು. ಅದನ್ನು ಬಿಟ್ಟು ಆಕೆ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ನನಗೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕವಾಗಿ ನಟ ದರ್ಶನ್ ಅವರ ಹಿಸ್ಟರಿಯನ್ನು ಕೆದಕಿದ್ದಾರೆ. ಇದಿಷ್ಟು ನಟ ದರ್ಶನ್ ಅವರ ಬಗ್ಗೆ ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳು. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.